ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಸುವರ್ಣಸೌಧ ಅಧಿವೇಶನ 9ರಿಂದ 20ರವರೆಗೆ ನಡೀತಾ ಇದೆ. ಅಂದರೆ ನಡೆಯುವಂಥ ಒಂದು ಡೇಟ್ ಫಿಕ್ಸ್ ಆಗಿದೆ. ಆಗ ಅಧಿಕಾರಿಗಳು ಬರ್ತಾರೆ, ಮೋಜು ಮಸ್ತಿ ಮಾಡಿ ಹೋಗ್ತಾರೆ. ಉತ್ತರ ಕರ್ನಾಟಕದ ಜನರ ಸಮಸ್ಯೆ ಹಾಗೆ ಉಳಿತಾ ಇದೆ. ಇನ್ನು ಅಧಿಕಾರಿಗಳ ದರ್ಬಾರ್ ಬಗ್ಗೆ ಹೇಳಬೇಕಾದ್ರೆ, ಜಿಲ್ಲಾ ಏನು ಅಧಿಕಾರಿಗಳಿದ್ದಾರೆ ಅವರು ಹೈರಾಣಾಗಿ ಹೋಗಿದ್ದಾರೆ. ಈಗಾಗಲೇ ಅವರು ಅಧಿಕಾರಿಗಳು ಯಾವಾಗ ಬರ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಎಲ್ಲಿ ಇಳ್ಕೋತಾರೆ ಎಲ್ಲ ವ್ಯವಸ್ಥೆಯನ್ನು ಕೇಳಿ ಮಾಡ್ತಾ ಇದ್ದಾರೆ. ವಿಮಾನ ಟಿಕೆಟ್ ಬುಕ್ಕನ್ನು ಕೂಡ ಮಾಡ್ತಾ ಇದ್ದಾರೆ. ರಿಸಾರ್ಟ್ ಬುಕ್ಗಳನ್ನು ಕೂಡ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಸೆಕ್ರೆಟರಿಯೇಟ್ ಲೆವೆಲ್ದಲ್ಲಿ ಇರುವಂಥ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ, ಡಿ ಸಿ ಹಿಡ್ಕೊಂಡು, ನಂತರ ಡಬಲ್ ಇ ಹಿಡ್ಕೊಂಡು, ನಂತರ ಸೂಪರ್ಡೆಂಟ್ ಇಂಜಿನಿಯರ್ ಹಿಡ್ಕೊಂಡು ಇವರೆಲ್ಲರೂ ಕೂಡ ಅವರ ಉಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬ ಇಲಾಖೆ ಅಧಿಕಾರಿಗಳಿಗೆ 5ರಿಂದ 6 ಜನ ಸಿಬ್ಬಂದಿಯನ್ನು ನೇಮಕ ಮಾಡ್ತಾ ಇದ್ದಾರೆ. ಕೇವಲ ಇವರ ಉಸ್ತುವಾರಿಯನ್ನು ಮಾಡಬೇಕಾದ್ದು ಇವರ ಜವಾಬ್ದಾರಿ. ವ್ಯವಸ್ಥಿತವಾಗಿ ಇವರನ್ನು ಕಳಿಸಿಕೊಡ್ಬೇಕಾದಂಥ ಜವಾಬ್ದಾರಿ ಜಿಲ್ಲಾ ಅಧಿಕಾರಿಗಳ ಮೇಲೆ, ಅಂದರೆ ಜಿಲ್ಲಾ ವಿವಿಧ ಇಲಾಖೆ ಅಧಿಕಾರಿಗಳ ಮೇಲೆ ಹೊರಿಸ್ತಾ ಇದ್ದಾರೆ. ಹಾಗಾದರೆ ಈ ಅಧಿಕಾರಿಗಳು ಏನೇನು ಹೇಳ್ತಾರೆ ಅದನ್ನು ಮಾಡಲೇಬೇಕು. ಯಾವ ಆಹಾರವನ್ನು ತರಿಸ್ಬೇಕು, ಯಾವ ನೀರನ್ನು ತರಿಸ್ಬೇಕು, ಯಾವ ಹೋಟೆಲಲ್ಲಿ ಉಳಿದುಕೊಳ್ಬೇಕು, ABCD ಗ್ರೇಡ್ ಮಾಡಿ ಆಯಾ ಹಂತದ ಅಧಿಕಾರಿಗಳಿಗೆ ಈ ಅಧಿಕಾರಿಗಳು ತಮ್ಮ ಸ್ವಂತ ಖರ್ಚಿನಿಂದ ಖರ್ಚು ಮಾಡುವಂಥ ಅಗತ್ಯತೆ ಇದೆ. ಯಾಕಂದರೆ ಇವರು ಭ್ರಷ್ಟಾಚಾರ ಮಾಡಿರ್ತಾರೆ. ಇದನ್ನು ಮುಚ್ಚಿ ಹಾಕಲಿಕ್ಕೆ ಅವರಿಗೆ ಒಂದು ಅವಕಾಶ ಕೂಡ ಸಿಕ್ಕಂತಾಗ್ತದೆ. ಯಾಕಂದರೆ ಆ ಮೇಲಿನ ಅಧಿಕಾರಿಗಳ ಉಸ್ತುವಾರಿ ಮಾಡಿದರೆ ನಮ್ಮ ಮೇಲೆ ಇವರು ಕೃಪಾ ಕಟಾಕ್ಷ ಇರ್ತದೆ ಅನ್ನುವಂಥ ನಂಬಿಕೆಯಿಂದ ಇವರು ಹಣವನ್ನು ಪ್ರತಿ ಅಧಿವೇಶನದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ನಂತರ ಯಾವುದೇ ರಿಸಾರ್ಟ್ದಲ್ಲಿ ಅವ್ರ ಫ್ಯಾಮಿಲಿ ಬಂದರೂ ಕೂಡ ಅವರ ವ್ಯವಸ್ಥೆಯನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ನೋಡಿಕೊಳ್ಬೇಕು. ಇನ್ನು ತಾಲೂಕಾ ಮಟ್ಟದ ಅಧಿಕಾರಿಗಳು ಕೂಡ ಕೆಲವೊಂದು ಜವಾಬ್ದಾರಿಯನ್ನು ನೀಡಲಾಗಿದೆ. ಇಲ್ಲಿ ಏನು ಸೆಕ್ರೆಟರಿ ಬರ್ತಾರೆ, ಅವ್ರ PAಗಳು ಬರ್ತಾರೆ, ಮಂತ್ರಿಗಳ PA ಬರ್ತಾರೆ, ಅವರ ಉಸ್ತುವಾರಿಯನ್ನು ನೋಡಿಕೊಳ್ಬೇಕು. ನಂತರ ಮಂತ್ರಿಗಳ ಉಸ್ತುವಾರಿಯನ್ನು ಜಿಲ್ಲೆಯ ಶಾಸಕರು ಮತ್ತು ಸರ್ಕಾರ ಅಥವಾ DC ಅವರು ನೋಡಿಕೊಳ್ಬೇಕಂತ ಅನಿವಾರ್ಯತೆ ಇದೆ. ಒಟ್ಟಾರೆ ಈ 10 ದಿನ ಅಧಿವೇಶನದಲ್ಲಿ ಅಧಿಕಾರಿಗಳು ಚೈನಿ ಮಾಡ್ತಾರೆ, ಮೋಜು ಮಸ್ತಿ ಮಾಡ್ತಾರೆ. ಪಾಪ ಸಾರ್ವಜನಿಕರಿಗೆ ಇದ್ಯಾವುದೂ ಗೊತ್ತಾಗೋದಿಲ್ಲ. ಸರ್ಕಾರದ ಲೂಟಿಯನ್ನ ಆಯಿತು, TAD ಆಯಿತು, ನಂತರ ಈ ಅಧಿಕಾರಿಗಳ ಕೊಡುವಂಥ ಏನು ಸೌಲಭ್ಯ ಆಯಿತು, ಇವೆಲ್ಲವನ್ನು ಹೊಡ್ಕೊಂಡು ಹೋಗ್ತಾರೆ. ನಂತರ ಯಾವ ರೀತಿ ಒಬ್ಬ ಹಳೆಯ ಹೊಸದಾಗಿ ಮನೆಗೆ ಬರ್ತಾನೆ, ಆ ರೀತಿ ಇವರನ್ನು 10 ದಿನ ಈ ಹಳೆಯಂದಿರನ್ನು ನೋಡಿಕೊಳ್ಳಬೇಕಂತ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ. ಸಿಬ್ಬಂದಿಯನ್ನು ನೇಮಿಸ್ತಾರೆ, ಯಾವುದೇ ಒಂದು ಅವ್ಯವಸ್ಥೆ ಆಗದಂತೆ ನಿಗಾ ವಹಿಸ್ತಾರೆ. ಒಟ್ಟಾರೆ 10 ದಿನ ಅಧಿಕಾರಿಗಳು ಚೈನಿ ಹೊಡೆದು ಹೋಗುವಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ಇನ್ನು ಅಧಿವೇಶನದ ಬಗ್ಗೆ ಹೇಳಬೇಕಾದ್ರೆ, ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಇಂದಿಯೂ ಕೂಡ ಏನು ಹೇಳಿಕೊಳ್ಳುವಂಥ ಚರ್ಚೆನೂ ಆಗಿಲ್ಲ ಮತ್ತು ಸೌಲಭ್ಯ ಕೂಡ ಸಿಕ್ಕಿಲ್ಲ. ಸುವರ್ಣಸೌಧ 500 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿ ಕಟ್ಟಿದ್ದಕ್ಕೆ ಸಾರ್ಥಕ ಆಯ್ತಂತ ಒಬ್ಬನು ಶಾಸಕನೂ ಹೇಳಿಲ್ಲ, ಮಂತ್ರಿನೂ ಹೇಳಿಲ್ಲ. ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳ ಬಗ್ಗೆ 4 ದಿನ ಸತತವಾಗಿ ಚರ್ಚೆ ನಡೆದು ಫಲಪ್ರದವಾಗಬೇಕೆಂಬುದು ನಮ್ಮ ಇಚ್ಛೆ ಮತ್ತು ಸಾರ್ವಜನಿಕರ ಇಚ್ಛೆ ಕೂಡ ಆಗಿದೆ. ನಾನು ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.